ನೀನು ಮಗು ಮಾಡ್ಕೊಂಡಿದ್ದೆ, ನಾನು ಮಗು ಮಾಡ್ಕೊಂಡಿದ್ದೀನಿ. ಏನಾಗುತ್ತೆ ಏನೋ ಬಂದ್ಬಿಟ್ಟಿದೆ ಎಲ್ಲಿ ಸಾಹಿತ್ಯ ಅಷ್ಟೇ ನನ್ನ ಕತೆ. ಮತ್ತೆ ತೋರಿಸಿದೀವಿ ಹೇ ಬಾಬ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಅಕ್ಕ ನನಗೆ ಎಬ್ಸ್ಬಿಟ್ಟು ಹೇಳ್ತಾ ಇದ್ದಾಳೆ, ಬಾ ಲಂಚಿಗೆ ಎಲ್ಲೋ ಏನೋ ತಿನ್ನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ನಾನು ಯಾಕಪ್ಪ ಎಬ್ಸ್ತಾ ಇದ್ದಾಳೆ, ಇದಕ್ಕೆ ಮನೆಯಲ್ಲಿ ಮಾಡಿರ್ತಾರಂತ ಅಂದ್ಕೊಂಡ್ರೆ ಇವಳು ರೆಡಿ ಆಗೋ ಬೇಗ ಅಂದ್ಲು. ನಾನು ಓಕೆ ನಾನು ಚೆನ್ನಾಗಿರೋ ಬಟ್ಟೆ ಹಾಕ್ಕೊತಾ ಇದ್ದು, ಇಲ್ಲ ಈ ಥರ ಸ್ಲೀವ್ಲೆಸ್ ಹಾಕೊಂಬ ಅನ್ನು. ಸರಿ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಅಂತ ನಂಗೆ ಅರ್ಥನೇ ಆಗಿಲ್ಲ. ಅವನಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೇನೆ, ಹೇಳ್ತಾ ಇಲ್ಲ, ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ನಂಗೆ ಇಷ್ಟ ಆಗುತ್ತಾ ಇಲ್ವಾ ಹೇಳು ತಿನ್ನೋದು? ಅದು ನಿನ್ ಹೋದ್ಮೇಲೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದೀಯ, ಅದಕ್ಕೆ. ನನಗೆ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಎಬ್ಸಿದ್ಯಾ ನನಗೆ? ಹೌದು, ಟ್ರೈ ಮಾಡ್ಬೇಕು ತಾನೆ ಹೊಸ ಫುಡ್ಡು. ಓಕೆ, ಸೊ ಗೈಸ್ ಸರಿ ಬನ್ನಿ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳಂತ. ಭಯ ಆಗ್ತದೆ. ಆಲ್ ದ ಬೆಸ್ಟ್. ನನಗಲ್ಲೇನಾದರೂ ಇಷ್ಟ ಆಗಿಲ್ಲ ಅಂದರೆ ಬೇರೆ ಕಡೆ ಹೋಗ್ಬೇಕು. ಓಕೆ, ಫಸ್ಟ್ ಟ್ರೈ ಮಾಡು, ಆಮೇಲೆ ರಿವ್ಯೂಸ್. ಸರಿ, ಅಲ್ಲಿ ಸ್ಟಾರ್ಟರ್ಸ್ ಆದರೂ ಸಿಗುತ್ತಾ? ಹಾಂ, ಎಲ್ಲ ಸಿಗುತ್ತೆ. ಸರಿ, ಸ್ಟಾರ್ಟರ್ಸ್ ತಿನ್ಕೊಂಡು ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಅವಾಗ ಬೇರೆ ಕಡೆ ಟ್ರೈ ಮಾಡ್ತೀನಿ. ಬಟ್ ಸದ್ಯಕ್ಕೆ ಇದು ಇವತ್ತೇನೋ ನಮ್ಮ ಅಕ್ಕ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ಲು, ಅದಕ್ಕೆ ಕರ್ಕೊಂಬಂದೆ. ಆ್ಯಂಡ್ ಆಲ್ಸೋ ನಾನು ಇದಾದಮೇಲೆ ಪ್ರಾಬ್ಲಿ ಒಂದು ಚಿಕ್ಕ ಡ್ರೈವಿಗೂ ಹೋಗ್ತೀನಿ ಅವಳ ಜೊತೆ. ನೋಡ, ಇವಳು ಅಷ್ಟು ಇಂಟ್ರೆಸ್ಟಿಂದ ನನಗೆ ಎಬ್ಸ್ಬಿಟ್ಟು ಕರ್ಕೊಂಬಂದಿದ್ದಾಳೆ. ಆ್ಯಂಡ್ ನೋಡಿ, ಕ್ಲೋಸ್ಡ್ ಅಂತೆ. ಇದೇನು ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಇದೇನು ಸಿಗ್ತಾಯಿತ್ತು ಇಲ್ಲಿ? ಯು ಗೆಟ್ ನೇಪಾಲಿ ಫುಡ್, ತುಪ್ಪ, Indonesian food and other food you get. Momos is very nice here. If it was open, it would be amazing. But open ilvalla, ಏನು ಮಾಡೋದು, ಬೇರೆ ಕಡೆ ಹೋಗ್ಬೇಕಿವಲ್ಲ. ಸುಮ್ಮನೆ ನಂಗೆ ಎಬ್ಸಿದ್ಲು. ಆ್ಯಂಡ್ ಆಲ್ಸೋ ಅದು ಏನೋ ತುಪ್ಪ ಅಂದ್ರಲ್ಲ, ಅದು ತುಪ್ಪ ಅಲ್ಲ, ತುಪ್ಪ, TUK ಆಯಿತಾ. ಎಲ್ಲರೂ ತುಪ್ಪ ಅಂದ್ಕೊಳ್ತಾರೆ. ಅದಕ್ಕೆ ಸರಿ, ಇವಾಗ ಎಲ್ಲೋಗೋಣ ಬೇರೆ ಕಡೆ? ಮೋಸ್ಟ್ಲಿ ನಂದನಾಗ ಹೋಗೋಣ. ನಂದನಾ? ಬಿರಿಯಾನಿ ತಿನ್ನೋಣ ಬಾ. ಸರಿ, ಬಿರಿಯಾನಿ ತಿನ್ನೋಣ ಬಾ. ಓಕೆ, ನಾವು ನಂದನಾಗ ಬಂದಿದ್ದೀವಿ. ಸುಮ್ಮನೆ ಬಿರಿಯಾನಿ ತಿನ್ಬೇಕು ತಾನೆ. ನಮ್ಮ ಅಕ್ಕಂಗೆ ನೋಡಿ ಸೂಪು. ಏನು ಸೂಪ್ ಅದು? ಡ್ರಮ್ ಸ್ಟಿಕ್ ಸೂಪ್ ಅಂತೆ. ಅವಳು ನಂಗೆ ಹೇಳೋದು ಒಂದು ತೊಗೊಂಬ ಅಂತ. ಸರಿ ನಾನು ತಿನ್ಬೇಕಂತ. ಐ ಆಮ್ ಲೈಕ್, ನಾನಂತೂ ತಿನ್ನಲ್ಲ, ನಾ ಬಿರಿಯಾನಿ ಮಜಾ ಮಾಡಿಕೊಂಡು ಹೋಗ್ತೀನಿ ಅಂತ. ಏನೋ ಇದು ಹೆಲ್ತಿಗೆ ಒಳ್ಳೇದು, ತಿನ್ಬೇಕು ನೀನು. ಈ ಥರ ಫುಡ್ಡೆಲ್ಲ ಡೈಟ್ ಮಾಡ್ತೀಯ ತಾನೆ? ನೀನು ಮಗು ಮಾಡ್ಕೊಂಡಿದ್ದೆ, ನಾನು ಮಗು ಮಾಡ್ಕೊಂಡಿದ್ದೀನಿ. ನನಗೆ ಬೇರೆ ಥರ ಹೆಲ್ತಿ ಥಿಂಗ್ಸ್ ತಿಂತೀನಿ ಬಿಡು. ಸರಿ, ಆಮೇಲೆ ಇನ್ನು ಏನು ಮಾಡ್ತಾಯಿದ್ವಿ? ಆಮೇಲೆ ಫಸ್ಟ್ ತಿನ್ನೋಣ, ಆಮೇಲೆ ನೋಡೋಣ. ಅವಳಿಗೆ ತುಂಬ ಡೌಟ್ಫುಲ್ ಆಗಿದ್ದಾಳೆ ಡ್ರೈವಿಗೆಲ್ಲ. ಬಿಕಾಸ್ ಅವಳು ಮನೆಯಲ್ಲಿ ಬೈಸ್ಕೊತಾಳೆ ಡ್ರೈವಿಗೆಲ್ಲ ಬಂದರೆ. ಇವಾಗ ಈ ಟೈಮಲ್ಲ, ಅದಕ್ಕೆ ನೋಡೋಣ. ಬಂದರೆ ಒಳ್ಳೆಯದು, ಇಲ್ಲಾಂದರೆ ಓಕೆ, ಅವಳಿಷ್ಟ. ನಾನು ಬಿರಿಯಾನಿ ಆರ್ಡರ್ ಮಾಡಿಬಿಟ್ಟು ಅದ್ರ ಜೊತೆ ಲೆಮನ್ ಇಷ್ಟಪಡ್ತೀನಿ ಆಯಿತಾ. ಸೊ ಅದಕ್ಕೆ ನಾನು ಬಿರಿಯಾನಿ ತಂದಮೇಲೆ ಲೆಮನ್ ತೊಗೊಂಬನ್ನಿ ಅಂದೆ. ಲೆಮನ್ ತಂದರು, ಬಟ್ ಬಿರಿಯಾನಿ ಮುಗೀತು. ಸೊ ಏನು ಮಾಡಲಿ? ನಾನು ತಿನ್ನೋಕ್ಕಾಗಲ್ಲ ಬಿಡು, ಹೋಗ್ತಾರೆ, ಟಚ್ ಮಾಡಿಲ್ವಲ್ಲ. ಆಯ್ತು, ಸರಿ ಬನ್ನಿ. ಸೊ ನಾವು ಇವಾಗ ಇದು ನಂದನಲ್ಲಿ ತಿಂದು ಇವಾಗ ಮನೆಗೆ ಬಂದ್ವಿ. ನಾನು ಅಂಜು ಅವಳಿಗೇನೋ ಡ್ರೈವಿಗೆ ಹೋಗಕ್ಕೆ ಆಮೇಲೆ ಇಷ್ಟ ಆಗಿಲ್ಲ, ಆಮೇಲೆ ಅವಳಿಗೂ ಸುಸ್ತಾಗಿತ್ತು ಅಂತ ಮನೆಗೆ ಬಂದೆ. ಆ್ಯಂಡ್ ಸದ್ಯಕ್ಕೆ ಇವಾಗ ನನಗೆ ಚೂರು ಕೆಲಸ ಇದೆ. ಅದರ ಕೆಲಸ ಮುಗಿಸ್ಕೊಂಡು ಆಮೇಲೆ ಏನಾಗುತ್ತೆ, ಏನೋ ಬಂದ್ಬಿಟ್ಟಿದೆ ಎಲ್ಲಿ ಇನ್ಸೆಕ್ಟ್. ಸೊ ಸದ್ಯಕ್ಕೆ ನನಗೇನೋ ಒಂದು ಕೆಲಸ ಇತ್ತು. ಸೊ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಸೊ ಗೈಸ್, ನಾನು ಈಗ ಕಾರ್ತಿಕ್ ಬಂದ ನಂಗೆ ಪಿಕ್ ಮಾಡೋಕ್ಕೆ. ಸೊ ನಾವು ಬಾಬ್ಸ್ ಬಾರಿಗೆ ಹೋಗ್ತಾ ಇದ್ದೀವಿ. ಅವನಿಗೆ ಅಲ್ಲಿ ಒಂದು ಪ್ರಮೋಷನ್ ಸಿಕ್ಕಿದ್ದಕ್ಕೆ ನಾವು ಎಲ್ಲರಿಗೂ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ನೋಡಿ, ವಿಶ್ರುತ ನನ್ನ ಸೀಟ್ ತೊಗೊಂಡ್ಬಿಟ್ಟಿದ್ದಾಳೆ. ಬಟ್ ಪಾಪ ಬಿಟ್ಕೊಡ್ತೀನಿ ನೋಡಿಲಿ.
ನೋಡಿ ಆಯ್ತು ಸೀಸ್ ದಿಸ್ ನೋ ಏನು ದಟ್ ಯು ಲೆಟ್ ಮೀ ಸಿಟ್ ಮುಂದೆ ಅಂಡ್ ನೀನ್ ಹಿಂದೆ ಕೂತಿದ್ಯಾ ಅಂತ ಈಗ ಸಾಹಿತ್ಯ ಶೂಟ್ ಸೀನ್ ಮಾಡ್ತಾಳೆ. ಸೊ ಏ ಬಾರೆ ಬಂದ್ಬಿಡ ಸಾಹಿತ್ಯ ಅಷ್ಟೇ ನನ್ನ ಕತೆ. ಮತ್ತೆ ಐ ಆಮ್ ದ ಬೇಬಿ ಆಫ್ ದ ಗ್ರೂಪ್ ನೋ. ಆಮೇಲೆ ಅವಳು ಹಂಗೆ ಅಂತಾಳೆ, ಐ ಆಮ್ ದ ಬೇಬಿ ಆಫ್ ದ ಗ್ರೂಪ್ ಅಂತ. ಇಷ್ಟೇ ದೂರ ಪ್ಲೀಸ್ ಅರ್ಜುನ್. ಅರ್ಜುನ್ ಇಷ್ಟ ಮಾಡಲ್ವಾ? ಸರಿ ಪಾಪ ಅಂತ ಬರ್ತೀನಿ ಬಿಡಿ. ಮತ್ತೆ ಮಚ್ಚ ಬಂದಿದ ತಕ್ಷಣ ಹಾಯ್ ಗೀ ಏನಾರು ಹೇಳ್ಬೇಕು. ಏನು ಇನ್ನೇನು ನಾವು ಎಷ್ಟು ರೆಗ್ಯುಲರ್ ಆಗಿ ಸಿಗ್ತೀವಿ ಅದಕ್ಕೆ ಹಂಗೆ. ಇವಾಗ ಕಾಲ್ ಎತ್ತಿದ ತಕ್ಷಣ ಹೆಲೋ ಯಾಕೆ ಅಂತೀಯ ವೆನ್ ಯು ನೋ ಅದು ಅದರ್ ಪರ್ಸನ್ ಇನ್ ದ ಅದರ್ ಸೈಡ್ ಹೆಲೋ ಮಚ್ಚ ಅಂತೀವಲ್ಲ ಹಂಗೆ. ಸಾಹಿತ್ಯ ಹಿಂಗೆ ಇಷ್ಟದ ತಲೆ ಉಪಯೋಗಿಸ್ತಾಳ. ಅಯ್ಯೋ ಸರಿ ಗೈಸ್, ಬಾಬ್ಸ್ ಮುಂಚೆ ಗೋಟಿಗೆ ಹೋಗ್ಬಿಟ್ಟು ಚಿಲ್ ಮಾಡಿಬಿಟ್ಟು ಆಮೇಲೆ ಬಾಬ್ಸಿಗೆ ಹೋಗ್ತೀವಿ. ಏನೋ ಬೇಬಿನಾ ಲೇ ಬೇಬಿ ಎಷ್ಟು ದೊಡ್ಡ ಬೆಳೆದ್ಬಿಟ್ಟಿದೆ. ನಾನು ನಾಲ್ಕು ದಿವಸ ಮುಂಚೆ ಲೈಕ್ 4 ದಿವಸದಿಂದ ಎತ್ತಿರಲಿಲ್ಲ ಆಯಿತಾ. ಇವತ್ತು ಎತ್ಕೊಂಡ್ರೆ ಇಟ್ಸ್ ಬಿಗರ್ ದನ್ ಮೈ ಆರ್ಮ್. ಕಣ್ಣಾಗ್ತಾಯಿಲ್ಲ ಬಟ್ ಗೈಸ್ ಬೇಬೀಸ್ ತುಂಬ ಬೇಗ ಬೆಳೆಯುತ್ತೆ. ಅಂಜು ನೀನು ಈ ವ್ಲಾಗ್ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ತಮ್ಮಂದೇ ದೃಷ್ಟಿ ತೆಗ್ಬಿಡು. ನಾನೇ ತೆಗಿತೀನಿ ನನ್ನ ದೃಷ್ಟಿ. ನೀನ್ ತೆಗಿಯಕ್ಕಾಗಲ್ಲ. ಲೇ ಮಾಮ ದೃಷ್ಟಿ ಎಲ್ಲ ತಟ್ಟಲ್ಲ. ಯು ಆರ್ ದ ಪ್ರಾಬ್ಲಮ್. ಅದೇ ಮಾಮ ದೃಷ್ಟಿ ಎಲ್ಲ ತಟ್ಟಲ್ಲ. ಹೇಳಿ ಗೈಸ್. ಸೊ ಗೈಸ್ ನಾವು ಇವಾಗ ಗೋಟಿಗೆ ಬಂದು ನೋಡಿ ಯಾರ್ಯಾರು ಬಂದಿದ್ದಾರೆ. ಇವನು ಬೇಸಿಕ್ಲಿ ಟ್ರಿಪ್ ಮಿಸ್ ಮಾಡಿದ್ದ, ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿ. ಎಲ್ಲು ಇವಾಗ ಇವನು ನೋಡಿ ನಮ್ನಿತ್ತು ಆ್ಯಂಡ್ ಗಗನ ಮಚ್ಚ, ಗುಗ್ಗು ಅಲ್ಲ ಗಗನ. ಯಾ ಸೊ ವಿಶ್ರುತ ಆಮೇಲೆ ಕಾರ್ತಿಕು ಬಂದಿದ್ದಾರೆ. ಓ ಹೌದಲ್ಲ, ಮರ್ತೋದ ನಾನು. ಇಟ್ಸ್ ಓಕೆ, ನಾನು ಅದನ್ನು ಫಿಕ್ಸ್ ಮಾಡ್ತೀನಿ ನೋಡೋಣ. ಸೊ ಇದು ಮುಗಿಸ್ಕೊಂಡು ಬಾಬ್ಸಿಗೆ ಗೈಸ್ ಇವನು ವ್ಲಾಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಇವತ್ತು. ಸೊ ಅವ್ನು ಫಸ್ಟ್ ವೀಡಿಯೋ ಬಂದಿಲ್ಲ ಇನ್ನು, ಅವನು ಇವತ್ತೇ ಮಾಡಿಬಿಟ್ಟು ಆಮೇಲೆ ನೋಡ್ಬಿಟ್ಟು ಹೆಂಗೆ ಬರ್ತಾಯಿದೆ ಅಂತ ಆಮೇಲೆ ಮಾಡ್ತಾನೆ. ಆಮೇಲೆ ತೋರಿಸ್ತೀನಿ ಅವನು ಹೆಂಗೆ ವ್ಲಾಗ್ ಮಾಡ್ತಾನಂತ. ನನ್ನ ಇನ್ಸ್ಪಿರೇಷನ್ ಅರ್ಜುನ್. ಹೌದಾ? ಸೊ ಯಾ ಆ್ಯಕ್ಚುಲಿ ನನಗೆ ಇನ್ಸ್ಪಿರೇಷನ್ ಕಾರ್ತಿಕ್. ಇನ್ಸ್ಪಿರೇಷನ್ ಅಂದರೆ ಅವನೇ ಮಾಡು ಅಂತ ಹೇಳಿದ್ದು. ಸೊ ಅವನು ಒಂದು ವಿಡಿಯೋ ರಿಲೀಸ್ ಆದಮೇಲೆ ನಾನು ಹೇಳ್ತೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಸೊ ಗೈಸ್ ನಾವು ಇವಾಗ ಬಾಬ್ಸಿಗೆ ಬಂದಿದ್ದೀವಿ ಆ್ಯಂಡ್ ಎಲಿವೇಟರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಏಯ್ ಬಾಬ. ಯಾ ಸೊ ಸದ್ಯಕ್ಕೆ ಎಂಟ್ರಿ ಎಲ್ಲ ಮಾಡಿ ತೋರಿಸು. ಸೊ ಎಂಟ್ರಿ ಎಲ್ಲ ಮಾಡಿಸಿ ಇವಾಗ ಮೇಲೆ ಹೋಗಿ ಚಿಲ್ ಮಾಡ್ತೀವಿ. ಶೋ ದಿಸ್ ಬ್ರೋ. ತೋರಿಸಿದ್ದೀನಿ. ಹೇ ಬಾಬ್. ಯಾ ಹೇ ಬಾಬ್. ಸರಿ ಬನ್ನಿ ನೋಡೋಣ. ನೋಡಿ 3rd ಫ್ಲೋರ್ ಹಿಂಗಿದೆ. ಸೊ 3rd ಫ್ಲೋರಲ್ಲಿ ಈವೆಂಟ್ ನಡೀತಾ ಇರೋದು. ಇವತ್ತು ಬೇಸಿಕ್ಲಿ ಬರೀ ಗೆಸ್ಟ್ ಲಿಸ್ಟಲ್ಲಿ ಯಾರ್ಯಾರಿದ್ದಾರೋ ಅವ್ರಿಗೆ ಮಾತ್ರ ಬರ್ತಾ ಇದ್ದಾರೆ. ಜನರಲ್ ಪಬ್ಲಿಕ್ಕಿಗಿಲ್ಲ ಇದು ಇವತ್ತು. ಸೊ ನಾಳೆಯಿಂದ ಜನರಲ್ ಪಬ್ಲಿಕ್ಕಿಗೆ ಇರುತ್ತೆ. ಸೊ ಇವತ್ತು ಬರೀ ನಮ್ಮ ಗ್ರೂಪಿಗೆ ಕರ್ಕೊಂಡ್ಬಂದಿದ್ದೀವಿ. ಸೊ ಗೈಸ್ ನಾವು ಇವಾಗ 3rd ಫ್ಲೋರಿಗೆ ಹೋಗಬೇಕಾಗಿತ್ತು, ಬಟ್ 2nd ಫ್ಲೋರಿಗೆ ಕಳಿಸಿದ್ದಾರೆ ಬಿಕಾಸ್ ತುಂಬ ಜನ ಇದ್ದರು ಅಲ್ಲಿ. ಇಲ್ಲಿ ನೋಡಿ ಖಾಲಿಯಾಗಿದೆ. ಸೊ ಇದು ಫಿಲ್ ಆಗುತ್ತೆ, ಲೈಕ್ ತುಂಬ ಫಿಲ್ ಆಗುತ್ತೆ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ಸದ್ಯಕ್ಕೆ ಹಾಯನಿ ಇವ್ರಿಗೆಲ್ಲ ತೋರಿಸಾಯ್ತು. ನಮ್ಮ ವಿಶ್ರುತ ನೋಡಿ ಹಾಯ್ ಅನ್ನಕ್ಕಂದಿಲ್ಲ, ಏನೋ ಮಾತಾಡೋಕ್ಕಂದ. ಮಾತಾಡು ಅಂದರೆ ಅವಳಿಗೆ ಮೋಡ್ ಆಫ್ ಕಮ್ಯುನಿಕೇಷನ್ ಡ್ಯಾನ್ಸ್ ಮಾಡೋದು ಅಷ್ಟೇ. ಸರಿ ಬನ್ನಿ ನೋಡೋಣ ಮುಂದೆ. ನಾನು ಇವಾಗ ನನಗೆ ಏನೋ ಕೆಲಸ ಇತ್ತು ಮನೆಯಲ್ಲಿ ಮುಗಿಸೋಕ್ಕೆ. ಸೊ ನಾನು ಬೇಗ ಬಿಡ್ತಾಯಿದ್ದೆ, ಅವರೆಲ್ಲ ಅಲ್ಲೇ ಇದ್ದರು. ಆ್ಯಂಡ್ ಸಕ್ಕದಾಗಿತ್ತು ಜಾಗ ಆ್ಯಕ್ಚುಲಿ. ಡ್ರಿಂಕ್ಸು ಸಕ್ಕದಾಗಿತ್ತು ಆ್ಯಂಡ್ ಇದು ಫುಡ್ ಅಂತೂ ಕೇಳಲೇಬಿಡಿ, ಇಟ್ ವಾಸ್ ವೆರಿ ಗುಡ್. ಅದು ನನ್ನ ಫೇವ್ರೆಟ್ ಇದ್ದಿದ್ದು ಚಿಕನ್ ಗೀ ರೋಸ್ಟಲ್ಲಿ. ಸೊ ಯಾ ಇವಾಗ ಕೆಲಸ ಮುಗಿಸಿ ಮಲ್ಕೊತೀನಿ ಆ್ಯಂಡ್ ಯಾ ಮುಂದೆ ನೋಡೋಣ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಏನೋ ಬೇರೆ ಪ್ಲ್ಯಾನ್ ಮಾಡ್ತೀನಿ, ಏನೋ ಹೊಸ ಪ್ಲ್ಯಾನ್ ಮಾಡ್ತೀನಿ. ಸೊ ನೋಡ್ತಾ ಇರಿ ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. ಥ್ಯಾಂಕ್ ಯು ಗೈಸ್, ಸಿ ಯು ಗೈಸ್. ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.